ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯದಲ್ಲಿ ಈಗಾಗಲೇ ದರ್ಶನ್ ಸುತ್ತಲೂ ಇರುವಂತಹ ಪ್ರಕರಣ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿನೇ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ನ ಸೇಲ್ಸ್ ಟ್ಯಾಕ್ಸ್ ಹೆಚ್ಚಳ ಮಾಡಿರುವಂಥದ್ದು, ಯಾವ ಸ್ವರೂಪದಲ್ಲಿ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೆ ತಂದಂಥವ್ರು ಈಗ ತಾವು ಬೆಲೆ ಏರಿಕೆಯನ್ನು ಮಾಡಿದರೆ ಅದು ಜನರಿಗೆ ತೊಂದರೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಹುಟ್ಟು ಹಾಕಿದ್ದಾರೆ. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸನ್ನು ತೋರಿಸ್ತೀವಿ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಪಬ್ನಲ್ಲಿ ಮೀಟಿಂಗ್. ನಟ ದರ್ಶನ್, ಚಿಕ್ಕಣ್ಣ ಕರೆತಂದು ಮೊಹಜರ್, ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಹೆಣೆದ ಕುತಂತ್ರಗಳ ಬಗ್ಗೆ ಪಂಚನಾಮೆ. ಸತತ 1 ಗಂಟೆಗೂ ಹೆಚ್ಚು ಕಾಲ ಪಬ್ನಲ್ಲಿ ಮೊಹಜರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ವಿಟ್ನೆಸ್. ಮೊಹಜರು ಬಳಿಕ ಎಲ್ಲರೂ ಮತ್ತೆ ಸ್ಟೇಷನ್ಗೆ ಶಿಫ್ಟ್. ಪೆಟ್ರೋಲ್ ಬೆಲೆ ಏರಿಕೆಗೆ ವಿರೋಧ, ಬೀದಿಗಿಳಿದ ಬಿಜೆಪಿ. ಅಂಕಿಅಂಶಗಳೊಂದಿಗೆ ಕೇಸರಿ ಟೀಮ್ಗೆ ಸಿಎಂ ಠಕ್ಕರ್. ಮೋದಿ ಬೆಲೆ ಏರಿಸಿದಾಗ ಏನ್ ಮಾಡ್ತಿದ್ರಿ ಅಂತ ತಿರುಗೇಟು. 2ರಲ್ಲಿ ಯಾವ ಕ್ಷೇತ್ರಕ್ಕೆ ರಾಹುಲ್ ರಾಜೀನಾಮೆ, ಯಾರಾಗ್ತಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ. ದಿಲ್ಲಿಯ ಖರ್ಗೆ ನಿವಾಸದಲ್ಲಿ ಕೈ ನಾಯಕರಿಂದ ಮೀಟಿಂಗ್. ಪಶ್ಚಿಮ ಬಂಗಾಳದಲ್ಲಿ ರೈಲು ದುರಂತ, 9 ಮಂದಿ ದುರ್ಮರಣ. ಮೃತರ ಕುಟುಂಬಕ್ಕೆ ಪ್ರಧಾನಿ ಮೋದಿ, ಸಚಿವ ಅಶ್ವಿನಿ ವೈಷ್ಣವ್ ಸಾಂತ್ವನ. ಘಟನೆ ಬಗ್ಗೆ ತನಿಖೆಗೆ ಆದೇಶ.